ಹೇ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಬೆಳಗಿನ ಬೇಗನೆ ಎದ್ದು ಟಿಫನ್ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟೆ. ಹಂಗೆ ಬಸ್ಗೆ ಹತ್ಬಿಟ್ಟು ಅಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಬಸ್ ಇಳಿದು ಹೋಗ್ತಾ ಇದ್ದೀನಿ. ಹಂಗೆ ವಿಡಿಯೋ ಮಾಡ್ಕೊಳ್ಳೋಣ, ಒಂದು ವ್ಲಾಗ್ ಮಾಡೋಣ ಅಂತ ಐಡಿಯಾ ಬಂತು. ಸರಿ, ಓಕೆ ಅಂತ ಅಲ್ಲೇ ವಿಡಿಯೋ ಮಾಡಿದೆ. ನೋಡಿ, ಇದು ಬೆನ್ನಿಗಾನಹಳ್ಳಿ ಮೆಟ್ರೋ ಸ್ಟೇಷನ್ ವ್ಯೂ. ಇದು ಟಿಕೆಟ್ ಆನ್ಲೈನಲ್ಲೇ ತೊಗೊಂಡಿದ್ದೆ. ಸೊ ಹಾಗಾಗಿ ಸೀದಾ ಹೋಗಿ ಮೇಲೆ ನಿಂತ್ಕೊಳ್ಳೋ ಅಷ್ಟೊತ್ತಿಗೆ 2 ಮಿನಿಟ್ಸಲ್ಲಿ ಟ್ರೈನ್ ಬರೋದಿತ್ತು. ಟ್ರೈನ್ ಹತ್ಕೊಂಡು ಸೆಂಟ್ರಲ್ ಕಾಲೇಜ್ ಸ್ಟಾಪ್ಗೆ ಬಂದೆ. ಇಳಿದು ಮೆಟ್ರೋ ಸ್ಟೇಷನ್ ಇಳಿದು KR ಸರ್ಕಲ್ ಆ ರೂಟಲ್ಲಾಗಿ ಹಾಗೆ ಅವೆನ್ಯೂ ರೋಡ್ ಕಡೆ ಹೋದೆ. ಅಲ್ಲಿ ಚಿಕ್ಕಪೇಟೆಗೆ ಬಂದು ಒಂದು ಜ್ಯೂಸ್ ಕುಡಿಯೋಣ, ಮತ್ತು ಇನ್ನು ಮಧ್ಯಾಹ್ನ ಲೇಟ್ ಆಗಿಬಿಟ್ರೆ ಮತ್ತು ನನಗೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಜ್ಯೂಸ್ ಕುಡಿದೆ. ಅಲ್ಲಿಂದ ಬಳೆ ಸ್ಟೋರ್ಗೆ ಹೋದೆ. ಬೇರೆ ಯಾವುದು ಶಾಪಿಂಗ್ ಇರಲಿಲ್ಲ, ಬಳೆ ಮಾತ್ರ ಇದ್ದಿದ್ದರಿಂದ ಬಳೆ ತೊಗೊಳ್ಳೋಣ ಅಂತ ಹೋದೆ. ರಶ್ ಇತ್ತು, ಆದರೆ ಎಲ್ಲ ಆಚೆ ನಿಲ್ಲಿಸಿ ಒಬ್ರೊಬ್ರನ್ನ ಮಾತ್ರ ಒಳಗೆ ಬಿಡ್ತಾಯಿದ್ರು. ಹಾಗಾಗಿ ಒಳಗಡೆ ಏನು ಕ್ರೌಡ್ ಅಂತ ಅನ್ನಿಸ್ಲಿಲ್ಲ. ನೋಡಿ ಮೆಟಲ್ ಬಳೆಗಳನ್ನೆಲ್ಲ ಹೆಂಗೆ ಜೋಡಿಸಿದ್ದಾರೆ ಅಂತ. ಇವರು ಹೋಲ್ಸೇಲ್ ಡೀಲರ್ಸ್, ಬೃಂದಾವನ್ ಬ್ಯಾಂಗಲ್ಸ್ ಅಂತ. ಇವ್ರ ಹತ್ರ ನಾನು ಪ್ರತಿ ವರ್ಷವೂ ಬಳೆ ಹಾಕಿಸ್ತೀನಿ. ಒಳ್ಳೆ ಕ್ವಾಲಿಟಿ ಕೊಡ್ತಾರೆ, ಆಮೇಲೆ ನೀಟಾಗಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಡ್ತಾರೆ. ನಾನು ಇಷ್ಟು ದೂರದವರೆಗೆ ತರಬೇಕಾಗಿರೋದ್ರಿಂದ ನೀಟಾಗಿರೋ ಪ್ಯಾಕಿಂಗ್ ಬೇಕಾಗತ್ತೆ. ಗಾಡಿನಲ್ಲಿ ಇಟ್ಕೊಂಡು ಬರಬೇಕಾದ್ರೆ ಕಾಲು ತುಂಬ ನೋವ್ತಾ ಇತ್ತು. ದೊಡ್ಡ ಬ್ಯಾಗು, ವೆಯ್ಟ್ ಇತ್ತು ಕೂಡ. ಅಷ್ಟು ಕಷ್ಟಪಟ್ಕೊಂಡು ನಾನು ಬಳೆ ತರಬೇಕು, ಅದಕ್ಕೋಸ್ಕರ ನನಗೆ ಬಳೆ ತರೋದು ಕಷ್ಟ ಅಂತ ಅನಿಸುತ್ತೆ. ಆದರೆ ಶಾಪಲ್ಲಿ ಕಸ್ಟಮರ್ಸ್ ಬಾರ್ಗೇನ್ ಮಾಡ್ತಾರೆ, ಕಮ್ಮಿ ಮಾಡ್ಕೊಳ್ಳಿ, ಒಡೆದು ಹೋಗುತ್ತೆ, ಒಂದೊಂದು ಸರಿ ಒಡೆದೋಗಿರುತ್ತೆ ಅಂತ ಚಾನ್ಸಸ್ ಇರುತ್ತೆ. ಆದರೂ ಇವರು ಕಮ್ಮಿ ಮಾಡ್ಕೊಳ್ಳಿ ಅಂತ, ಆ ಥರ ಯಾರೂ ಕಮ್ಮಿ ಮಾಡ್ಕೊಂಡ್ಬಿಡಿ ಅಂತ ಹೇಳ್ದೇ ಇರಲಪ್ಪ ಅಂತ ಅಂದ್ಕೊಂಡು ತೊಗೊಂಡು ಬಂದೆ. ನೋಡಿ, ಈ ಬ್ಯಾಂಗಲ್ಸ್ ಎಲ್ಲ ಬಾಕ್ಸ್ ಬ್ಯಾಂಗಲ್ಸ್, ಮಲ್ಟಿ ಕಲರ್ ಬ್ಯಾಂಗಲ್ಸ್. ಇದು ಯಾವುದಾದ್ರೂ ಡ್ರೆಸ್ಗೆಲ್ಲ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಸ್ಟೋನ್ ವರ್ಕ್ ಕೂಡ ಇದೆ ಇದರಲ್ಲಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಶಾಪ್ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಕಲರ್ಸ್ ಇದೆ. ಹಾಗೇ ವೆಲ್ವೆಟ್ ಬ್ಯಾಂಗಲ್ಸ್ ಕೂಡ ಒಂದು ಸ್ವಲ್ಪ ತೊಗೊಂಬಂದಿದ್ದೀನಿ. ಇವಾಗ ಡ್ರೆಸ್ ಜೊತೆಗೆಲ್ಲ ಮ್ಯಾಚಿಂಗ್ ಕೇಳ್ತಾರೆ ಅಂತ. ಇದೆಲ್ಲ ಗಾಜಿನ ಬಳೆಗಳು ಮಲ್ಟಿ ಕಲರಲ್ಲಿ ಇದೆ, ಮತ್ತು ಯಾವ ಕಲರ್ ಬೇಕೋ ಅದರಲ್ಲಿ ಸೈಜಸ್ ಅವೈಲೇಬಲ್ ಇದೆ. ಇದು ಕೂಡ ಗಾಜಿನ ಬಳೆಗಳು, ಡ್ರೆಸ್ ಜೊತೆ ಹಾಕ್ಕೊಳ್ಳೋದಕ್ಕೆ ಆಗುತ್ತೆ, ಜೊತೆಗೆ ಮಿಕ್ಸ್ ಮ್ಯಾಚ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಸ್ಟೋನ್ ಬ್ಯಾಂಗಲ್ ಆಗಿರುತ್ತೆ. ಇದೆಲ್ಲ 4 ಬ್ಯಾಂಗಲ್ಸ್ ಬರುತ್ತೆ. ನೋಡಿ, ಇದು ರೆಡ್ ಕಲರಲ್ಲಿ ಬಂದಿದೆ. ಇದರಲ್ಲೂ 3 ಸೈಜಸ್ ಇದೆ. ಇನ್ನು ಶ್ರಾವಣ ಬರ್ತಿರೋದ್ರಿಂದ ಎಲ್ಲರೂ ಪೂಜೆಗೆ ಮತ್ತು ಹೆಣ್ಮಕ್ಳು ಹಾಕ್ಕೊಳ್ಳೋದಕ್ಕೆ ಅಂತ ಬಳೆಗಳನ್ನು ಜಾಸ್ತಿ ಕೇಳ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಬೇರೆ ಹತ್ತಿರದಲ್ಲಿರೋದ್ರಿಂದ ಹಬ್ಬಕ್ಕೆ ಬೇಕಾಗಿರೋ ಹಸಿರು ಬಳೆಗಳು ಅದೆಲ್ಲ ಕೇಳ್ತಾರೆ. ಮತ್ತು ನಾರ್ತ್ ಸೈಡ್ ಅವರು ಈ ನಾಡಿದಿಂದ ಅವ್ರಿಗೆ ಶ್ರಾವಣ ಸ್ಟಾರ್ಟ್ ಆಗ್ತಿರೋದ್ರಿಂದ ಅವರು ಕೂಡ ಶ್ರಾವಣದಲ್ಲಿ ಹಸಿರು ಬಳೆಗಳನ್ನು ಹಾಕ್ತಾರೆ, ಪೂಜೆಗಳನ್ನು ಮಾಡ್ತಾರೆ. ಅದಕ್ಕೋಸ್ಕರ ಬಂದು ಬಳೆಗಳನ್ನು ಕೇಳ್ತಾರೆ. ಅದಕ್ಕೆ ರೀಸ್ಟಾಕ್ ಮಾಡೋಣ ಅಂತ ನಾನು ಬಳೆಗಳನ್ನು ತರಿಸಿದೆ. ಚೆನ್ನಾಗಿ ಇರೋ ಕಲೆಕ್ಷನ್ಸ್ ತರಿಸಿದ್ದೀನಿ ಈ ಸರಿ ಅಂತ ನನಗನ್ಸಿದೆ. ನೀವು ಶಾಪ್ ವಿಸಿಟ್ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ನೋಡಿ ಹೇಗಿದೆ ನನ್ನ ಬಳೆಗಳು ಅಂತ ಕಮೆಂಟ್ ಮಾಡಿ. ಇದೆಲ್ಲ ಪ್ಲೈನ್ ಬ್ಯಾಂಗಲ್ಸ್, ಇದು ರೆಡ್, ಗ್ರೀನ್ ಚುಕ್ಕೆ ಬಳೆಗಳು ಎಲ್ಲ ಮಲರಂಗೆ ತರಿಸಿದ್ದೀನಿ. ಹಬ್ಬದ ಟೈಮಲ್ಲಿ ಮತ್ತೆ ಹೋಗೋದಕ್ಕಾಗಲ್ಲ, ಹೋದ್ರೂ ಒಂದೊಂದು ಸರಿ ಅಲ್ಲಿ ಸ್ಟಾಕ್ ಇರೋದಿಲ್ಲ. ಅದಕ್ಕೋಸ್ಕರ ಮೊದಲೇ ತರಿಸಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದರೂ ಆವಾಗ ಅದನ್ನು ಕಸ್ಟಮರ್ ಕೇಳಿದಾಗ ಕೊಡ್ಬೋದಲ್ಲ ಅನ್ನೋದು ನನ್ನ ಯೋಚನೆ. ಎಲ್ಲ ತಂದು ಧೂಳು ಕೂರದೇ ಇರೋ ಥರ ನಾನು ಸೇಫ್ ಮಾಡಬೇಕು, ಅದೇ ಇವಾಗ ನನಗೆ ದೊಡ್ಡ ಟಾಸ್ಕ್. ಇದು ಮಕ್ಕಳ ಬಳೆಗಳು, ಚಿಕ್ಕ ಮಕ್ಕಳಿಗೆ ಬಳೆ ಬೇಕಾದರೆ ಅಂತ ಸ್ವಲ್ಪ ಬಳೆಗಳು ತೊಗೊಂಬಂದಿದ್ದೀನಿ. ನೋಡಿ, ಚೆನ್ನಾಗಿದೆ. ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.